ಸಂಸ್ಕರಣ ಮತ್ತು ಸಮುದಾಯ ಅಭಿವೃದ್ಧಿ ಸಂಸ್ಥೆ, ಒಂದು NGO ಸಂಸ್ಥೆಯ ನಾವು ಎಲ್ಲ ಮೆಂಬರ್ಸ್ ಇಲ್ಲಿದ್ದೀವಿ. ನಾನು ರೂಪಶ್ರೀ ಅಂತ ಹೇಳಿ ಸಂಸ್ಥಾಪಕ ಕಾರ್ಯದರ್ಶಿಯಾಗಿದ್ದೀನಿ. ಇವರು ಶಕುಂತಲಾ ಮೇಡಮ್ ಅಂತ ಹೇಳಿ ನಮ್ಮ NGO ಸಂಸ್ಥೆಯ ಅಧ್ಯಕ್ಷರು. ಮತ್ತು ಇವರು ಹರ್ಷಿತಾ ನಮ್ಮ ಸಂಸ್ಥೆಯ ಮೆಂಬರು. ಅವರು ಉಷಾ ಅಂತ ಹೇಳಿ ಅವರು ಕೂಡ ನಮ್ಮ ಸಂಸ್ಥೆಯ ಮೆಂಬರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪತ್ರಿಕಾರ್ಥ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ, ನಾವು ಡಿಸೆಂಬರ್ 23ನೇ ತಾರೀಕು ಮಂಗಳವಾರ ಮಹಿಳಾ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಇದೇ ತೀನಂಶ್ರೀ ಭವನದಲ್ಲಿ. ಈ ಕಾರ್ಯಕ್ರಮದ ರೂಪುರೇಷೆ ಅಥವಾ ಮತ್ತು ಈ ಕಾರ್ಯಕ್ರಮದ ವಿವರಗಳು ಏನೇನಿದೆ ಅಂತಂದರೆ, ಬೆಳಗ್ಗೆ 9 ಗಂಟೆಯಿಂದ ಆರೋಗ್ಯ ಶಿಬಿರ ಇದೆ, ಆರೋಗ್ಯ ತಪಾಸಣಾ ಶಿಬಿರ ಇದೆ. ಮತ್ತು ಅದ್ರ ಜೊತೆಗೆ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇದು 9 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಶಿಬಿರಗಳು. ಇದ್ರ ಜೊತೆಗೆ ನಾಲ್ನ ಹಾಕ್ಕೊಟ್ಟಿದ್ದೀವಿ, ಅವರಿಗೆ ಒಂದು ಮಾರ್ಕೆಟಿಂಗ್ ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಸಂಜೀವಿನಿ ಒಕ್ಕೂಟದ ಹೆಣ್ಮಕ್ಳುಗಳಿಗೆ ಅವರಿಗೆ ಮಾರ್ಕೆಟಿಂಗ್ ಸೃಷ್ಟಿ ಮಾಡಿಕೊಡೋಕ್ಕೆ ಸ್ಟಾಲ್ಗಳನ್ನ ಹಾಕ್ಕೊಡ್ತಾ ಇದ್ದೀವಿ. ಇದು 9 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. 10 ಗಂಟೆಯಿಂದ ತಾಲೂಕು ಆಫೀಸಿಂದ ಹಿಡಿದು ಕೆಳಗಡೆ ಸಿವಿಲ್ ಬಸ್ ಸ್ಟ್ಯಾಂಡ್ವರೆಗೂ ಮತ್ತು ಅಲ್ಲಿಂದ ತೀನಂಶ್ರೀ ಭವನದ ತನಕ ನಮ್ಮ ವೀರ ವನಿತೆಯರ ಬೈಕ್ ರ್ಯಾಲಿ, 2 ವೀಲರ್ಸ್, ಎನಿ 2 ವೀಲರ್ಸ್ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಬೈಕ್ ರ್ಯಾಲಿ ಜೊತೆಗೆ ಎಲ್ಲ ಗಣ್ಯರನ್ನು ನಾವು ಅಲ್ಲಿಂದ ಇಲ್ಲಿಗೆ ವೆಲ್ಕಮ್ ಮಾಡಿ ಕರ್ಕೊಂಬರ್ತಾ ಇದ್ದೀವಿ. ಬರ್ತಿರ್ತಕ್ಕಂಥ ಗಣ್ಯರ ಲಿಸ್ಟ್ ಹೇಳಬೇಕಾಗುತ್ತೆ ಸರ್. ನಾಗಲಕ್ಷ್ಮಿ ಚೌಧರಿ ಮೇಡಮು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ CB ಸುರೇಶ್ ಬಾಬು ಸರ್ ಅವರು, ಜನಪ್ರಿಯ ಶಾಸಕರು, ಚಿಕ್ಕಮಗಳೂರು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಇವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶುಭ ಕಲ್ಯಾಣ್ ಮೇಡಮು, ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ಮತ್ತು ಪ್ರಭು ಜಿ IAS ಆಫೀಸರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಇವರನ್ನು ನಾವು ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಮತಾ M, KS ಗ್ರೇಡ್ ತಹಶೀಲ್ದಾರ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಮುರಳೀಧರ್ ಹಾಲಪ್ಪ ಸರ್, KPCC ವೈಸ್ ಪ್ರೆಸಿಡೆಂಟು. ರಮೇಶ್ ಬಾಬು ಅವರು ವಿಧಾನ ಪರಿಷತ್ ಸದಸ್ಯರು. PR ಮಂಜುನಾಥ್ ಸರ್, ಆರಕ್ಷಕ ವೃತ್ತ ನಿರೀಕ್ಷಕರು, ಸರ್ಕಲ್ ಇನ್ಸ್ಪೆಕ್ಟರ್, ಚಿಕ್ಕನಾಯಕನಹಳ್ಳಿ ಅವರು. ಮತ್ತು L ಯೋಗೀಶ್ ಅವರು, ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ತುಮಕೂರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು. ಇವರಿಷ್ಟು ಜನ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಹಿಳಾ ಕನ್ನಡ ರಾಜ್ಯೋತ್ಸವದ ಪರವಾಗಿ ಗೌರವ ಪ್ರಶಸ್ತಿ ಪುರಸ್ಕೃತರು ಒಂದು 10 ಜನಕ್ಕೆ ನಾವು ಗೌರವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅವರು ಯಾರ್ಯಾರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂತಂದರೆ, DC ಮೇಡಮ್ ಶುಭ ಕಲ್ಯಾಣ್ ಮೇಡಮ್ ಅವರಿಗೊಬ್ಬರಿಗೆ, AC ಮೇಡಮ್ ನಹಿದಾ ಜಾಮ್ ಅವರು, ಶ್ರೀಮತಿ ಬಾಹ ರಮಾಕುಮಾರಿ, ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರು, ಶ್ರೀಮತಿ ಮಲ್ಲಿಗೆ ಸಿರಿಮನೆಯವರು, ಅವರು ಮಹಿಳಾ ಹೋರಾಟಗಾರ್ತಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯವರು, ಶ್ರೀಮತಿ N ಇಂದಿರಮ್ಮ ಅವರು ಅಧ್ಯಕ್ಷರು, ಸೃಜನಾ ಗೆಳತಿಯರ ಬಳಗ, ಚಿಕ್ಕನಾಯಕನಹಳ್ಳಿ, ಶ್ರೀಮತಿ ಮೇನಾ ತರಂಗಿಣಿ ಜಗದೀಶ್ ಅವರು, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲ್ಲಾಪುರ, ಶ್ರೀಮತಿ ವೇದಶ್ರೀ, ಯೋಗ ಶಿಕ್ಷಕರು, ಶ್ರೀಮತಿ ಸಂಜುಶ್ರೀ, ವಿಶೇಷ ವಿಕಲಚೇತನ ಶಾಲೆ ಬೀಪಾಳ್ಯ, ಅಲ್ಲೆಯ ಶಿಕ್ಷಕರು, ಅವರು ಸಿದ್ದರಾಮೇಶ್ವರ ಪ್ರೌಢಶಾಲೆ. ಆಮೇಲೆ ಜೊತೆಗೆ ಶ್ರೀಮತಿ ಕವಿತಾ ಕಿರಣ್ ಕುಮಾರ್, ವಿದ್ಯಾವಾರ್ಧಿ ಸ್ಕೂಲ್ನ ಸಂಸ್ಥಾಪಕರು, ಕುಮಾರಿ ದೀಪಿಕಾ, ಮಹಾನಟಿ, ಕಲಾವಿದೆ. ಇಷ್ಟು ಜನಕ್ಕೆ ನಾವು ಮಹಿಳಾ ಕನ್ನಡ ರಾಜ್ಯೋತ್ಸವ ಗೌರವ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲಿ 2 ಥರ ಶಿಬಿರ ಮಾಡ್ತಾ ಇದ್ದೀವಿ ನಾವು. ಒಂದು ಇಂಗ್ಲೀಷ್ ಮೆಡಿಷನ್ನು ಮತ್ತು ಇನ್ನೊಂದು ಆಯುರ್ವೇದಿಕ್ ಮೆಡಿಷನ್ನು. ಇಂಗ್ಲೀಷ್ ಮೆಡಿಷನ್ ಶಿಬಿರಕ್ಕೆ ಕುಮಾರ್ ಹಾಸ್ಪಿಟ್ಲ್ ತಿಪ್ಟೂರಿಂದ ಶ್ರೀಧರ್ ಡಾಕ್ಟ್ರು ಅವರು ಮತ್ತು ಅವರ ಬ್ಯಾಚ್ ಬರ್ತಾ ಇದೆ. ರಕ್ತದಾನ ಶಿಬಿರಕ್ಕೆ ಶೇಖರ್ ಬ್ಲಡ್ ಬ್ಯಾಂಕ್ ತಿಪ್ಟೂರು ಅವ್ರ ಬ್ಯಾಚ್ ಬರ್ತಾ ಇದೆ. ಇದು ಆಯುರ್ವೇದಿಕ್ ಶಿಬಿರಕ್ಕೆ ಇಲ್ಲೇ ನಮ್ಮ ಚಿಕ್ಕನಾಯಕನಹಳ್ಳಿ ಆಯುಷ್ ಆರೋಗ್ಯ ಇಲಾಖೆ ವತಿಯಿಂದ ಅವರ ಡಾಕ್ಟರ್ ಸಿಬ್ಬಂದಿಗಳೆಲ್ಲರೂ ಅವರು ಬರ್ತಾ ಇದ್ದಾರೆ ಈ ಶಿಬಿರಕ್ಕೆ. ಇದು ಎಲ್ಲದರ ಜೊತೆಗೆ ಪ್ರಮುಖವಾಗಿ ನಾವು ಮಹಿಳೆಯರ ಬೈಕ್ ರ್ಯಾಲಿನ ಮಾಡ್ತಾ ಇದ್ದೀವಿ, ವೀರ ವನಿತೆಯರ ಬೈಕ್ ರ್ಯಾಲಿನ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರೂ ಕೂಡ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ.
ಮಹಿಳಾ ರಾಜ್ಯೋತ್ಸವ ಅಂತ ಮಾಡ್ತಿದ್ರಲ್ಲ, ಹ್ಮ್. ಮಹಿಳಾ ರಾಜ್ಯೋತ್ಸವನ ಪ್ರಪ್ರಥಮವಾಗಿ ಮಾಡ್ತಾ ಇದ್ದಾರೆ. ಹೌದು ಹೌದು. ಈ ಮಹಿಳಾ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ನಾವೇ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇರೋದು. ಬೇರೆ ಕಡೆ ಎಲ್ಲೂ ಮಾಡಿಲ್ಲ. ನಾವು ಮೊದಲನೇ ಬಾರಿ ಈ ಆಲೋಚನೆ ಮಾಡಿ ಸ್ಪೆಷಲ್ ಆಗಿ ಆಯೋಜನೆ ಮಾಡಿದ್ದೀವಿ. ನಮ್ಮ NGO ವತಿಯಿಂದ ರೂಪಾಂತರ ವುಮೆನ್ಸ್ ಎಂಪವರ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಸೊಸೈಟಿ ಶಾವ್ಗೆಯಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಈ NGO ವತಿಯಿಂದ ಮೊದಲ ಬಾರಿಗೆ ನಾವು ಆಯೋಜನೆ ಮಾಡಿದ್ದೇವೆ ಈ ಮಹಿಳಾ ಕನ್ನಡ ರಾಜ್ಯೋತ್ಸವ ವೈಭವ 2025 ಈ ಕಾರ್ಯಕ್ರಮ. ಈಗ ನಿಮ್ಮ ಸಂಘಟನೆಯಲ್ಲಿ ಏನೇನು ಸೇವೆ ಮಾಡಿದ್ರು? ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ 2 ವರ್ಷ ಆಗಿದೆ. ರಿಜಿಸ್ಟ್ರೇಷನ್ ಆಗಿ 1 ವರ್ಷ ಆಗಿದೆ. ಇದುವರೆಗೂ ನಾವು ಸಮ್ಮರ್ ಕ್ಯಾಂಪ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ನಮ್ಮನ್ನು ಮೀನ್ಸ್ ಅಂದರೆ ಈ ವುಮೆನ್ಸ್ ಪೋಷಿತ್ ಅಂತ ಒಂದು ಕಾರ್ಯಕ್ರಮ ಇದೆ. ಅವ್ರು ಕರೆದಾಗ ನಾವು ಅವ್ರ ಜೊತೆಗೆ ಹೋಗಿ ಸಪೋರ್ಟಿಂಗ್ ನಿಂತ್ಕೊಂಡಿದ್ದೀವಿ. ಮತ್ತು ಇನ್ನು ಮುಂದೆ ಕೂಡ ನಮ್ಮ ಇದು ಸಂಘಟನೆ ಆಗಿರೋ ಉದ್ದೇಶ ಅಂತಂತಂದರೆ ಮಹಿಳಾ ಸಬಲೀಕರಣ, ಮಹಿಳಾ ಸಶಕ್ತೀಕರಣ ಅನ್ನೋ ಒಂದು ಇದನ್ನು ಪ್ರತಿ ಒಂದು ಹಳ್ಳಿಲೂ ಕೂಡ ನಮ್ಮ ಸಂಘಟನೆಗೆ ಮೆಂಬರ್ ಮಾಡ್ಕೋಬೇಕು ಅನ್ನೋ ಉದ್ದೇಶನೇ ಇದೆ. ಈಗ ಆಲ್ರೆಡಿ ಒಂದು 300 ಜನ ಇದ್ದಾರೆ ನಮ್ಮ ಸಂಘಟನೆಯಲ್ಲಿ. ತಳಮಟ್ಟದಿಂದ ಇದನ್ನು ನಾವು ಸಂಘಟನೆ ಮಾಡಿ ಪ್ರತಿಯೊಂದು ನೊಂದಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ನಮ್ಮ ಸಂಸ್ಥೆ ಅವರಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೋಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಗ್ರಾಮೀಣ ಪ್ರದೇಶ ಮಾತ್ರನಾ ಟೌನ್ ಅಲ್ಲಿ? ಇಲ್ಲ, ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿರೋದು ಕರ್ನಾಟಕ ರಾಜ್ಯ ವ್ಯಾಪ್ತಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ನಾವೀಗ ಸದ್ಯದ ಮಟ್ಟಿಗೆ ಈ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದುವರೆದು ನಾವು ಇದನ್ನ ಬೆಳೆಸಬೇಕು ಅಂತ ಇದೆ. ಅಂದ್ರೆ ನಿಮ್ಮ ಉದ್ದೇಶ ಕೌಟುಂಬಿಕದಲ್ಲಿ ಬರುವಂತ ಕೇವಲ ಕೌಟುಂಬಿಕ ಸಮಸ್ಯೆ ಅಂತಾನೆ ಅಲ್ಲ, ನೊಂದಿರ್ತಕ್ಕಂಥ ಯಾರೇ ಆಗಿರ್ಬೋದು, ಬರೀ ಕೇವಲ ಹೆಣ್ಮಕ್ಳು ಅಂತಾನೆ ಅಲ್ಲ, ಅವರಿಗೆ ನಾವು ಮಾರಲ್ ಸಪೋರ್ಟ್ ಆಗಿ ನಿಂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಎಲ್ಲರೂ ಒಂದೇನೆ ಸರ್, ಎಲ್ಲರಿಗೂ ನಮ್ಮ ಪ್ರಾಶಸ್ತ್ಯ ಇದೆ. ಎಲ್ಲರೂ ಕೂಡ ಅವರ ಸಂಕಷ್ಟನ ನಮ್ಮ ಹತ್ರ ಹೇಳ್ಕೋಬೋದು. ನಾವು ಅವ್ರಿಗೆ ಸಹಕಾರ ಮಾಡಿ ಅವ್ರ ಜೊತೆಗೆ ನಾವು ನಿಂತ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಸರ್, ಯಾವ ರೀತಿ ದೌರ್ಜನ್ಯ ಆಗಿರುತ್ತೆ ಹೆಣ್ಮಕ್ಳಿಗೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವ್ರಿಗೆ ಯಾವ ಥರ ಸಹಕಾರ. ಹೌದು ಸರ್, ಇದು ಈ ವಾರದಲ್ಲಿ ಬಹಳ ಜನ ಆಸೆ ಪಟ್ಟು ನಾವು ಯಾಕೆ ಮಾಡಬಾರ್ದು, ತಿಪ್ಟೂರಲ್ಲಿ ಮಾಡಿದ್ದಾರೆ, ತುಮಕೂರಲ್ಲಿ ದಸರಾದಲ್ಲಿ ಮಾಡಿದ್ದಾರೆ, ನಾವು ಒಂದು ಮಾಡೋಣ ಅಂತ ಹೇಳಿ ಈ ಪಾರ್ಟಿಸಿಪೆಂಟ್ಸು ಕೂಡ ತುಂಬ ಅವರು ಆಸೆ ಪಟ್ಟು ನಮಗೆ ಕೇಳ್ಕೊಂಡಿದ್ದಕ್ಕೆ ಆಯಿತು ಆರ್ಗನೈಸ್ ಮಾಡೋಣ ಅಂತ ಹೇಳಿ ನಾವು ಮಿನಿಮಮ್ 50 ಅಂತ ಅಂದ್ಕೊಂಡಿದ್ದೀವಿ ಸರ್. ಅದಕ್ಕೆ ಡ್ರೆಸ್ ಕೋಡು ನಾವು ಸೀರೆನೇ ಪ್ರಿಫರ್ ಮಾಡಿದ್ದೀವಿ. ಸೀರೆ, ಇನ್ನು ಆ್ಯಸ್ ಯೂಶ್ವಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡ್ತೀವಿ. ಹೆಲ್ಮೆಟ್ಟು, ಡ್ರೆಸ್ ಕೋಡ್ ಬಂದು ಸೀರೆನೇ. ಹೌದು ಸರ್, ಅದೆಲ್ಲ ನಾವು ತಗೊಂಡಿದ್ದೀವಿ ಸರ್. ಸರ್, ಕಾರ್ಯಕ್ರಮಕ್ಕೆ ನಾವು ಒಂದು 500 ಜನ ಮಿನಿಮಮ್ ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಈಗಿರೋ ವಾತಾವರಣದ ಪ್ರಕಾರ ಜಾಸ್ತಿನೇ ಆಗ್ತಾರೆ ಸರ್. ಸುಮಾರು ನಾವು ಎಲ್ಲ ಈಗ ಆಲ್ರೆಡಿ 10 ಪಂಚಾಯಿತಿ ಕವರ್ ಮಾಡಿದ್ದೀವಿ. 27 ಪಂಚಾಯಿತಿನೂ ಕವರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಊಟ ತಿಂಡಿ ವ್ಯವಸ್ಥೆ ನಾವೇ ಮಾಡ್ತಾ ಇದ್ದೀವಿ. ಹೌದು, ಎಲ್ಲೂ ನಡೆದಿರಲಿಲ್ಲ. ನಾವು ಬರೀ ಕನ್ನಡ ರಾಜ್ಯೋತ್ಸವ ಅಂತಾನೆ ಮಾಡಬೇಕು ಅಂತ ಮೊದಲಿಗೆ ಅಂದ್ಕೊಂಡ್ವಿ. ನಮ್ಮ ಸಂಘಟನೆ ಇರೋದೇ ನಾವು ಮಹಿಳಾ ಸಬಲೀಕರಣ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾಕೆ ವಿಶೇಷವಾಗಿ ಅದನ್ನೇ ಮಾಡಬಾರ್ದು ಅಂತ ನಾವೇ ನಮ್ಮ ಟೀಮಲ್ಲಿ ನಿರ್ಧಾರ ಮಾಡಿ ಯೋಚನೆ ಮಾಡಿ, ಇದು ಮೊದಲಿಗೆ ನನಗೆ ಬಂದಿದ್ದು ಆಲೋಚನೆನೇ ಸರ್. ಮಹಿಳಾ ಸಬಲೀಕರಣ ಮಾಡಕ್ಕೆ ಹೊರಟಿದ್ದೀವಿ. ಸೊ ಇದನ್ನ ಒಂದು ಬೇಸಾಗಿ ಮಾಡ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ನಾವು ಒಂದು ಸಪೋರ್ಟ್ ಕೊಡ್ತಿದ್ದೀವಿ ಅಂತ ಈ ಮೂಲಕ ನಾವು ಹೇಳ್ದಂಗೆ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮದು ಒಂದು ಸಂಸ್ಥೆ ಇದೆ, ಸೊ ನಾವು ನಿಮಗೆ ಸಹಕಾರ ಮಾಡ್ತೀವಿ, ನಿಮ್ಮ ಜೊತೆಗೆ ನಿಂತ್ಕೊಂತೀವಿ ಅಂತ ಹೇಳಿ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಹೌದು ಸರ್, ಖಂಡಿತ ಇದು ಮುಂದುವರಿಯುತ್ತೆ. ಖಂಡಿತ ಪ್ರತಿ ವರ್ಷನೂ ಮುಂದುವರಿಯುತ್ತೆ. ಹೌದು ಸರ್. ಸರ್, ಸೆಲೆಕ್ಟ್ ಮಾಡಿನೇ ತಗೊಂಡಿದ್ದು. ಅಂದರೆ ನಾವು ಒಬ್ಬರಿಗೆ ರೂಪಾಂತರ ಮೀನ್ಸ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ, ಒಂದು ವಸ್ತುಸ್ಥಿತಿಯಿಂದ ಇನ್ನೊಂದು ವಸ್ತುಸ್ಥಿತಿಗೆ ನಾವು ತರ್ತೀವಿ ಆ ಪರಿಸ್ಥಿತಿನ ಅನ್ನೋದನ್ನ ನಮ್ಮ ಆ ವರ್ಡು ರೆಪ್ರೆಸೆಂಟ್ ಮಾಡುತ್ತೆ ಸರ್, ರೂಪಾಂತರ ಅನ್ನೋದು. ಸರ್, ನನ್ನ ಹೆಸರು ರೂಪಶ್ರೀ ಸರ್. ಇಲ್ಲ ಸರ್, ಉದ್ದೇಶ ನಮ್ಮದು ಮೈನ್ ಉದ್ದೇಶ ಅದೇನೆ, ಒಂದು ವಸ್ತುಸ್ಥಿತಿಯಿಂದ ಇನ್ನೊಂದು ವಸ್ತುಸ್ಥಿತಿಗೆ ಅವರ ಪರಿಸ್ಥಿತಿನ ನಾವು ಬದಲಾವಣೆ ಮಾಡೋಕ್ಕೆ ನಮಗೆ ಶಕ್ತಿ ಇದೆ ಸರ್. ನಾವು ಯಾರಲ್ಲಿ ಇವತ್ತು ಸಹ ಮಹಿಳೆಯರಿಗೆ ಸ್ವತಂತ್ರ ಇಲ್ಲ.
ಹೌದು ಸರ್. ಅದು ತುಂಬಾ ದೊಡ್ಡ ಸಮಸ್ಯೆ ಅಂದ್ರೆ ಅದಕ್ಕೇನೆ ಈಗ ಮೊನ್ನೆ ನಾಗಲಕ್ಷ್ಮಿ ಮೇಡಮ್ ಅಲ್ಲಿ ಬಂದು ಇದಕ್ಕೆ ಮಾತಾಡಿದ್ದು. ಹೌದು. ನಮ್ಮ ತಾಲೂಕಲ್ಲಿರುವಂತ ಗೊಲ್ರಟ್ಟಿಗಳನ್ನೆಲ್ಲ ನೀವು ಮಹಿಳೆಯರ ಪರವಾಗಿ ರೂಪಾಂತರಗೊಳಿಸ್ತೀರಾ ಹಾಗಾದ್ರೆ? ಸರ್ ನಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ನಾವು ಅವರಿಗೆ ಸಪೋರ್ಟಿವ್ ಆಗಿ ನಾವು ನಿಂತ್ಕೊಂತೀವಿ ಸರ್. ನಾವು ಮಾಡಿರೋ ಉದ್ದೇಶನೇ ಇದು. ಈ ತರದನ್ನ ನಾವು ತಗೊಳ್ರಿ ನಿಮ್ ರೂಪಾಂತರ ಸಂಸ್ಥೆಯಿಂದ ಓಕೆ. ನಮ್ಮ ತಾಲೂಕಿನ ಅಷ್ಟು ಗೊಲ್ರಟ್ಟಿಗಳಲ್ಲಿರುವಂತ ಮಹಿಳೆಯರಿಗೆ ನಾವು ಸಬಲೀಕರಣಕ್ಕೆ ನಾವು ಅವ್ರ ಪರವಾಗಿ ಓಕೆ ಸರ್, ಆಯ್ತು. ಒಂದೊಂದು ಗೊಲ್ರಟ್ಟಿಗಳನ್ನೇ ಒಂದೊಂದೇ ಹಂತವಾಗಿ ನಾವು ನಮ್ಮಲ್ಲಿ ಜಾಸ್ತಿ ಇಲ್ಲ ಗೊಲ್ರಟ್ಟಿಗಳು. ಹೌದೌದು, ತುಂಬಾ ಕಡಿಮೆ ಸಂಖ್ಯೆ ಇದಾವೆ. ನಮ್ಮ ತಾಲೂಕಿಂದನೇ ಅದು awareness ಆಗ್ಲಿ ನಮ್ಮ ತಾಲೂಕಿಂದಲೇ ಆಗ್ಬೇಕು ಫಸ್ಟ್ ಮೊದಲ. ಆಗ್ಲಿ. ಆಯ್ತು, ಆಯ್ತು ಮಾಡ್ಕೊಡು ಅಂತ ಹೇಳಿ ಸರ್. ಮಾಡ್ತೀವಿ ಸರ್, ಮಾಡ್ಕೊಡೋಣಲ್ಲ, ಮಾಡ್ತೀವಿ. ವರ್ಷದ ಮೇಲೆ ತುಂಬಾ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋದು ನಿಮ್ಗೆ ಗಮನಕ್ಕೆ ಬಂದಿರ್ಬೋದು. ಹೌದು ಸರ್, ನೀವು ಸುಮಾರು. ಯಾರಿಗೆ ಸಪೋರ್ಟ್ ಮಾಡಿದ್ದೀರಾ? ಯಾವ್ದಾದ್ರು ಸರ್, ಆ ಥರ ಇದುವರೆಗೂ ಉದಾಹರಣೆ ಯಾವ್ದಾರು ಇದೆಯಾ? ಇದುವರೆಗೂ ನಮಗೆ ಸಹಾಯ ಮಾಡಕ್ಕೆ ಅಥವಾ ಸಪೋರ್ಟ್ ಮಾಡಕ್ಕೆ ಒಂದು ಯಾವುದೇ ತರದ ಇನ್ನೊಂದು ನಮ್ದು ಕಾನೂನಾತ್ಮಕವಾಗಿ ರಿಜಿಸ್ಟ್ರೇಷನ್ ಮಾಡ್ದಲೆ ನಾವು ಸಪೋರ್ಟಿಗೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಇದುವರೆಗೂ ನಾವು ಹಂಗೇನೆ ಸಪೋರ್ಟ್ ಮಾಡಿದೀವಿ. ಅಲ್ಲಿ ಗುರುತರವಾಗಿ ನಾವು ಎಲ್ಲೂ ಮಾಡಿಲ್ಲ. ಇನ್ ಮುಂದೆ ಮಾಡ್ತೀವಿ ಸರ್. ಇಲ್ಲ, ಈ ಒಂದು ವರ್ಷದಲ್ಲಿ ತುಂಬಾ ಜನಕ್ಕೆ ಆ ಥರ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ. ಹೌದು. ನೀವು ಯಾವ್ದಾರು ಆ ಥರ ಸಪೋರ್ಟ್ ಮಾಡೋದು? ಇಲ್ಲ ಸರ್, ಇದುವರೆಗೂ ಯಾರು ನನ್ನ ಹತ್ರಕ್ಕೆ ಬಂದಿಲ್ಲ ಸರ್. ಆ ತರ ಬೇಕು ಅಂತ ಹೇಳಿ ನನ್ನ ಹತ್ರಕ್ಕೆ ಯಾರಿಗೂ ಬಂದಿಲ್ಲ. ನೀವೇ ಮಾಹಿತಿ ಇಲ್ಲ ಹೋಗ್ಬೇಕಲ್ವಾ? ಸರ್. ಅಲ್ಲ, ನೀವೇ ಹೋಗ್ಬೋದಲ್ಲ? ನಮ್ದು ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳಿ ಅವ್ರ ಗಮನಕ್ಕೂ ಮಾಹಿತಿ ಬಂದಿಲ್ಲ. ಈಗ ರೀಚ್ ಆಗುತ್ತೆ, ನಾವು ನಿಂತ್ಕೊಳ್ತೀವಿ ಸರ್. ಇನ್ನ ಹೌದು ಸರ್, ಮಾಡ್ತೀವಿ. ಇನ್ನು ಮುಂದೆ ನಾವು ಮಾಡ್ತೀವಿ. ಈಗ ನಾವು ಇದೀವಿ ಅನ್ನೋದು ಒಂದು ಅವರಿಗೆ ಗೊತ್ತಾಗುತ್ತೆ, ಒಂದು ಐಡೆಂಟಿಟಿ ಸಿಗುತ್ತೆ. ಇನ್ನು ಮುಂದೆ ನಾವು ಆ ಕೆಲಸ ನಾವು ಖಂಡಿತ ಮಾಡ್ತೀವಿ. ಒಟ್ಟಿನಲ್ಲಿ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಾದ್ರೆ ಯಾವುದೇ ತರಹದ ಶುಲ್ಕ ಕಟ್ಟಂಗಿಲ್ಲ. ಇಲ್ಲ ಸರ್, ನಾವು ಅವ್ರಿಗೆ ಸಹಾಯ ಮಾಡಬೇಕು, ಸಹಾಯಕ್ಕೆ ನಿಂತ್ಕೊಂತೀವಿ ಅಂದ್ರೆ ನಾವು ಅವ್ರಿಗೆ ಯಾವುದೇ ತರ ನಾವು ಶುಲ್ಕ ತಗೊಳಲ್ಲ. ಇದು ಮೊದಲನೇ ಸರಿ ಆಯೋಜನೆ ಮಾಡಿರೋದು. ಅದ್ರ ಜೊತೆಗೆ ನಮಗೆ ಕೆಲವ್ರು ಗೆಸ್ಟ್ದು ಡೇಟು ಸರಿಯಾಗಿ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಈ ಚಳಿಗಾಲದ ಅಧಿವೇಶನ ಬೇರೆ ಸ್ಟಾರ್ಟ್ ಆಗಿದ್ರಿಂದ ಮುಂದಕ್ಕಾಯ್ತು ಡೇಟ್. ತಾಲೂಕ್ ಆಫೀಸಿಂದ ಹಿಡಿದು ಸಿವಿಲ್ ಬಸ್ ಸ್ಟ್ಯಾಂಡ್ ಮತ್ತೆ ರಿಟರ್ನ್ ತೀನಂ ಸ್ಟ್ರೀಟ್ ಇಲ್ಲಿಗೆ. ಆರೋಗ್ಯ ತಪಾಸಣೆಯಲ್ಲಿ ಇಂಗ್ಲಿಷ್ ಮೆಡಿಸಿನಲ್ಲಿ ಜನರಲ್ ಚೆಕಪ್ ಇರುತ್ತೆ ಸರ್. ಆಯುರ್ವೇದಿಕ್ ಇದರಲ್ಲೂ ಕೂಡ ಅದು ಜನರಲ್ ಚೆಕಪ್ ಇರುತ್ತೆ. ಮತ್ತೆ ನಾವು ಕಿಟ್ಗಳು ತರಿಸಿದ್ದೀವಿ ಸರ್. ಸುಮಾರು 500 ಕಿಟ್ಗಳು ತರಿಸಿದ್ದೀವಿ ಆಯುರ್ವೇದಿಕ್ ಇದರಿಂದ. ಅವ್ರಿಗೆ ಅವಶ್ಯಕತೆ ಇದ್ರೆ ಒಬ್ಬೊಬ್ರಿಗೆ ಒಂದೊಂದು ಕಿಟ್ಟು ಟೆಸ್ಟ್ ಮಾಡಿ ನಾವು ಆ ಕಿಟ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಉಚಿತವಾಗಿ.